ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈಗ ನೋಡಿ, ಬೆಳಗ್ಗೆ 7 ಗಂಟೆ ಆಯಿತು. ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಆಯಿತು, ರಂಗೋಲಿ ಹಾಕಿ, ಹಾಗೆ ಮನೆ ಒಳಗಡೆ ಎಲ್ಲ ಕಸ ಎಲ್ಲ ಕ್ಲೀನಾಗಿ ಹೊಡ್ಕೊಂಡು ಎಲ್ಲ ಆಯಿತು. ಈಗ ನೋಡಿ, ಇವತ್ತು ಗುರುವಾರ, ಸಾಯಿಬಾಬನ ದರ್ಶನ ಮಾಡಿಕೊಳ್ಳಿ. ಎಲ್ಲ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ತಿರುಪತಿ ತಿಮ್ಮಪ್ಪನ ಫೋಟೋ ಇದೆ ಇಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ನಮ್ಮದು ಪುಟ್ಟ ಮನೆ. ಇದು $20-30 ಸೈಟ್ ಇದು. ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಬೇಕಂತ ರೆಡಿಯಾಗಿದ್ದೀನಿ. ಹಾಸ್ಪಿಟ್ಲಿಗೆ ಬಂದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು, ಧಾರವಾಡದ್ದು ಜಿಲ್ಲಾ ಆಸ್ಪತ್ರೆ. ಎಷ್ಟೊಂದು ಲೈನ್ ಇದೆ, ಸಿಕ್ಕಾಪಟ್ಟೆ ಲೈನ್ ಇದೆ. ಚೆಕ್ ಮಾಡಿಕೊಂಡು BP ಗುಳಿಗೆ ತಗೋಬೇಕು ಅಂತ ಬಂದಿದ್ದೀನಿ ನಾನು. BP ಗುಳಿಗೆ ತಗೊಂಡು BP ಎಲ್ಲ ಚೆಕ್ ಮಾಡಿಕೊಂಡು ಉದ್ದ ಇದೆ ಕ್ಯೂ. ಎಲ್ಲ ಮುಗೀತು, ಎಲ್ಲ ತಗೊಂಡು ಎಲ್ಲ ಚೆಕ್ ಮಾಡ್ಕೊಂಡಾಯಿತು. ಈಗ ಹೋಗ್ತಾ ಇದ್ದೀನಿ, ಹಾಗೆ ನಿಮಗೆ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ. ಇದು ನೋಡಿ, ಇದು ಆಯುರ್ವೇದಿಕ್ ಹಾಸ್ಪಿಟ್ಲ್. ಇದು ಗೌರ್ಮೆಂಟ್ ಹಾಸ್ಪಿಟ್ಲೇ. ಇದು ಕೈಕಾಲು ನೋವು, ಮೈಕೈ ನೋವು ಈ ಥರ ಇದ್ದವರಿಗೆಲ್ಲ ಔಷಧಿ ಕೊಡ್ತಾರೆ ಇಲ್ಲಿ. ಹಾಗೆ ಇದು ನೋಡಿ, ಇದೇ ಆಯುರ್ವೇದಿಕ್ ಹಾಸ್ಪಿಟ್ಲ್. ಇದು ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ನಾನು. ಇದು ನೋಡಿ, ಇದು ನಮ್ಮ ಬ್ರಿಟಿಷರ ಕಾಲದ ಕೋಟೆ. ಇದು ಸಿವಿಲ್ ಹಾಸ್ಪಿಟ್ಲ್ ಹತ್ರ, ಜಿಲ್ಲಾ ಆಸ್ಪತ್ರೆ ಹತ್ರನೇ ಇದೆ. ಇದು ಬ್ರಿಟಿಷರ ಕಾಲದಲ್ಲಿ ಇರೋ ಕೋಟೆ ಬಾಗಿಲಿದು. ಯಾವ ಥರ ಇದೆ ಕೋಟೆ ಬಾಗಿಲು, ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ದೊಡ್ಡದಾಗಿದೆ ನೋಡಿ ಬಾಗಿಲು. ಆ ಕಡೆ ಇನ್ನೊಂದು ಕೋಟೆ ಬಾಗಿಲು ನೋಡಿ. ಅಲ್ಲೊಂದು ಕೋಟೆ ಬಾಗಿಲಿದೆ. ಬ್ರಿಟಿಷರ ಕಾಲದ್ದು ಹೇಳ್ತಾ ಇರ್ತಾರೆ. ನನಗೂ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಹಾಗೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲಾದರೂ ಇದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ನಾನು ಎಲ್ಲ ಮುಗಿಸ್ಕೊಂಡು ಈಗ ಮಾರ್ಕೆಟಿಗೆ ಬಂದಿದ್ದೀನಿ. ಮಾರ್ಕೆಟೆಲ್ಲ ನಿಮಗೆ ಒಮ್ಮೆ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೆ ನಮ್ಮ ಧಾರವಾಡ ಮಾರ್ಕೆಟು. ತುಂಬ ದೊಡ್ಡದಿದೆ ಮಾರ್ಕೆಟ್, ಎಲ್ಲ ತುಂಬ ದೊಡ್ಡದಿದೆ. ಹಾಗೆ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಎಲ್ಲ ಹಣ್ಣಿನ ಅಂಗಡಿ ಎಲ್ಲ ಈ ಥರ ಹಚ್ಚಿರ್ತಾರೆ ಇಲ್ಲಿ. ಕಿರಾಣಿ, ಹಣ್ಣಿನ ಅಂಗಡಿ, ತರಕಾರಿ ಎಲ್ಲ ಸಿಗುತ್ತೆ ಇಲ್ಲಿ. ತರಕಾರಿ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನಮ್ಮ ಧಾರವಾಡದ್ದು. ಬಾಳೆಹಣ್ಣು ಎಷ್ಟು ಹಚ್ಚಿದ್ದಾರೆ. ಎಲ್ಲ ಹಣ್ಣಿನ ಅಂಗಡಿಗಳಲ್ಲಿ ಈ ಕಡೆ ಬಂದರೆ ಎಲ್ಲ ತರಕಾರಿ ಸಿಗುತ್ತೆ. ಎಲ್ಲ ತರಕಾರಿ ಅಂಗಡಿಗಳು. ನೋಡಿ, ಎಲ್ಲ ತರಕಾರಿ ಹಚ್ಚಿದ್ದಾರೆ.
ನೋಡಿ ನಮ್ಮ ಧಾರವಾಡ ಎಲ್ಲ ಸಿಗುತ್ತೆ ಇಲ್ಲಿ ಸಿಗುತ್ತೆ. ಏನೇನು ಬೇಕು ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಪೂರ್ತಿಯಾಗಿ ವಿಡಿಯೋ ಮಾಡಲಿಲ್ಲ, ನನಗೆ ತುಂಬ ಲೆಂತಿ ಆಗುತ್ತೆ ಅಂತ ಹಾಗೆ ಒಂದು ಪರ್ಸೆಂಟೇಜ್ ತೋರಿಸಿದ್ದೀನಿ ಅಷ್ಟೇ. ಜನ ಧಾರವಾಡದಲ್ಲಿ ಮಂಗಳವಾರ ದಿನ ಸಂತೆ ಆಗುತ್ತೆ. ನಾನು ಇವತ್ತು ಗುರುವಾರ ಬಂದಿದ್ದೀನಿ. ಡೈಲಿ ಅಂತೂ ಜನ ಇದ್ದೇ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆದರೆ ಮಂಗಳವಾರ ದಿನ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ದೊಡ್ಡ ಮಾರ್ಕೆಟು, ತುಂಬ ದೊಡ್ಡದಾಗಿದೆ. ನಾನು ವಿಡಿಯೋ ಈಗ ನೋಡಿ ಹೋಗಿ ಬಂದೆ. ನಾನು ಹೋಗಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಈಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ ಅರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಹಾಗೆ ನಿಮಗೆ ತೋರಿಸೋಣ ಅಂತ ಸ್ಟಿಚಿಂಗ್ ವಿಡಿಯೋ ಮಾಡಿದ್ದೀನಿ. ನೋಡಿ ಬ್ಲೌಸು ಈಗ ಪೈಪಿಂಗ್ ಎಲ್ಲ ಹೀಗೆ ನೀಟಾಗಿ ಹಾಕ್ಕೋಬೇಕು ನಾವು. ಬಿಗ್ನರ್ಸಿಗೆ ಅದರಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಇಂಥ ವಿಡಿಯೋ ಹಾಕಿ ಅಂತ ಹೇಳಿದರೆ ನಾನು ಹಾಕ್ತೀನಿ. ನಿಮಗೆ ಯಾವ ಥರ ವಿಡಿಯೋ ಹಾಕಬೇಕಂತ ಹೇಳಿ, ನೀವು ಹೇಳಿದರೆ ನನಗೂ ಹಾಕಬೇಕನ್ನೋದು ಹಾಕೋದಕ್ಕೆ ಖುಷಿಯಾಗತ್ತೆ. ನೀವು ಕಮೆಂಟ್ ಮಾಡಿ ಹೇಳಬೇಕು ಯಾವ್ಯಾವ ಥರ ವಿಡಿಯೋ ಹಾಕಬೇಕಂತ ನಿಮಗೆ. ಅದೇ ಥರ ವಿಡಿಯೋ ನಾನು ಹಾಕ್ತೀನಿ. ಪ್ರತಿಯೊಬ್ಬರು ಟೇಲರಿಂಗ್ ಕಲೀಲೇಬೇಕು. ಹೆಣ್ಮಕ್ಕಳು ತುಂಬ ಯೂಸ್ ಇದೆ ಇದರಿಂದ. ಮನೆಯಲ್ಲಿ ನಿಮಗೆ ಎಲ್ಲ ಬಟ್ಟೆ ನೀವು ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಬೇರೆಯವ್ರದ್ದು ಹೊಲಿಬೇಕಂದ್ರೆ ಬೇರೆಯವ್ರದ್ದು ಹೊಲಿಬೋದು. ತುಂಬ ಯೂಸ್ ಆಗುತ್ತೆ ಟೇಲರಿಂಗ್ ಕಲಿಯೋದ್ರಿಂದ. ಈಗಿನ ಕಾಲದಲ್ಲಿ ಹೆಣ್ಮಕ್ಳಂತೂ ಖಾಲಿ ಕೂಡಲೇಬಾರ್ದು, ಏನಾದರೂ ಒಂದು ಮಾಡಲೇಬೇಕು. ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ. ನೀವು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ. ನಿಮಗೇನು ಇಂಟ್ರೆಸ್ಟ್ ಇದೆ ಅದೇ ಮಾಡಿ. ಎಷ್ಟೊಂದು ಕೆಲಸಗಳಿವೆ ಮಾಡಬೇಕಂದ್ರೆ, ಮನಸ್ಸು ಮಾಡಿದರೆ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ನಾನು ಮಾಡ್ತೀನಿ ಅನ್ನೋ ಛಲ ಒಂದಿದ್ದರೆ ಏನು ಬೇಕಾದರೂ ನಾವು ಮಾಡಬಹುದು. ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಬರ್ತಾ ಬರ್ತಾ ಎಲ್ಲ ರೂಢಿ ಆಗುತ್ತೆ. ಎಲ್ಲ ಐಡಿಯಾಗಳು ಸಿಗುತ್ತೆ ನಿಮಗೆ. ನಾವು ಯಾವ ಥರ ಮಾಡಿದರೆ ಮುಂದೆ ಬರಬಹುದಪ್ಪ ಅಂತ ಹೇಳಿ ಐಡಿಯಾಗಳು ತಾನೇ ಸಿಗುತ್ತೆ. ಮೊದಲು ಮಾಡೋದಕ್ಕೆ ರೆಡಿಯಾಗಿ, ಮನಸ್ಸಿದ್ದರೆ ಮಾರ್ಗ. ಫಸ್ಟು ಮಾಡೋದಕ್ಕೆ ರೆಡಿಯಾಗಿ ಏನೇ ಮಾಡಿದರೂ ಪರವಾಗಿಲ್ಲ. ನಿಮ್ಗೆ
ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ ನೀವು. ಯಾರ ಫೋರ್ಸಿಗೆ ನೀವು ಇದು ಆಗಬೇಡಿ. ನಿಮ್ಮ ಏನು ಇಷ್ಟ ಇದೆ ಅದನ್ನೇ ಮಾಡಿ. ಮಾಡಬೇಕಂದ್ರೆ ಬೇಕಾದ ಮಾಡ್ಬೋದು. ಚಟ್ನಿ ಪುಡಿ, ಎಲ್ಲ ಥರ ಚಟ್ನಿ ಪುಡಿ ಮಾಡಿದರೂ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಇಲ್ಲ ಇದು ರಾಗಿ ಸೀರೆ ಇಂಥವೆಲ್ಲ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಮತ್ತು ನೀವು ಬೆಳಗ್ಗಿನ ನಾಷ್ಟ ಆ ಥರ ನೀವು ಮಾಡ್ಬೋದು. ನಿಮ್ಮ ಅಕ್ಕಪಕ್ಕದಲ್ಲಿ ಮನೆಯವರು ತಗೊಳ್ತಾರೆ ನಾಷ್ಟ ಮಾಡಿದರೆ ಅದು ಮಾಡ್ಬೋದು. ಇಲ್ಲ ಅಂದರೆ ನೀವು ಒಂದು ಸಣ್ಣ ಕಿರಾಣಿ ಶಾಪ್ ಇಟ್ಕೋಬೋದು. ಮನೆಯಲ್ಲಿ ಬೇಕಾದರೆ ಇಟ್ಕೋಬೋದು, ಹೊರಗಡೆನೂ ಇಡ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ. ಇಲ್ಲಾಂದರೆ ಒಂದು ಟೇಷ್ನರಿ ಮಾಡ್ಬೋದು. ಇಲ್ಲ ಜ್ಯುವೆಲರಿ ಐಟಮ್ ತಂದು ಎಲ್ಲ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಮತ್ತು ನೀವು ಬೇಕಾದಷ್ಟಿದೆ. ಇದ್ರ ಬಗ್ಗೆನೇ ನಾನು ಒಂದು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡ್ತೀನಿ. ಎಲ್ಲ ಲಿಸ್ಟ್ ತೊಗೊಂಡು ಯಾವ್ಯಾವ ಥರ ಕೆಲಸ ಮಾಡಬೇಕಂತ. ಈಗ ನನಗೆ ನೆನಪಿದ್ದಷ್ಟು ನಾನು ಹಾಗೆ ಹೇಳ್ತಾ ಇದ್ದೀನಿ. ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನೀವು ಬಟ್ಟೆ ತಂದು ಹೋಲ್ಸೇಲಲ್ಲಿ ಬಟ್ಟೆ ತಂದು ಫಾಲ್ ಸ್ಟಿಚ್ ಮಾಡ್ಬೋದು. ಮನೆಯಲ್ಲೇ ಫಾಲ್ ಸ್ಟಿಚ್ ಮಾಡಿ ನೀವು ಕೊಡ್ಬೋದು ಅಂಗಡಿಗೆಲ್ಲ. ಮತ್ತು ಆಮೇಲೆ ಬ್ಯಾಗ್ ಹೊಲಿಬೋದು. ಬೇಕಾದಷ್ಟು ಕೆಲಸಗಳಿವೆ. ನೀವು ಮಾಡೋದು ಮನಸ್ಸು ಮಾಡಬೇಕು ಅಷ್ಟೇ. ಈಗ ಆನ್ಲೈನಲ್ಲಿ ಬೇಕಾದಂಗೆ ಬಿಸ್ನೆಸ್ ಮಾಡ್ಬೋದು. ಫಸ್ಟಿಗೆ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಬಂದು ಜನರಿಗೆಲ್ಲ ಪರಿಚಯ ಆಗಬೇಕು, ಎಲ್ಲರೂ ನೋಡಬೇಕು. ಆಮೇಲೆ ಒಂದೊಂದಾಗಿ ಬರುತ್ತವೆ ಆರ್ಡ್ರು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆ ಹೊಂದಿದ್ರೆ ಎಲ್ಲದರಲ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇದು ನಿಮಗೆ ಉಪಯೋಗ ಆಗಿದೆ ಅಂದ್ಕೊತಾ ಇದ್ದೀನಿ ನಾನು ಈ ವಿಡಿಯೋ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೊಂದು ಸಲ ನಾನು ಈ ಕೆಲಸದ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಕೆಲಸದಲ್ಲಿ ನನಗೆ ಸ್ಟಿಚ್ ಎಲ್ಲ ಮಾಡೋದೆಲ್ಲ ಇರುತ್ತಲ್ಲ, ಹೀಗಾಗಿ ಟೈಮ್ ಬಹಳ ಸಿಗೋದಿಲ್ಲ. ಎಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು. ಹೊರಗಡೆನೂ ಹೋಗಬೇಕು, ಮನೆ ಕೆಲಸನೂ ಮಾಡಬೇಕು, ಸ್ಟಿಚ್ಚು ಮಾಡಬೇಕು. ಅದರಿಂದ ನನಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಅದರಲ್ಲೇ ನಾನು ಟೈಮ್ ಮಾಡಿಕೊಂಡು ಒಂದೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ನೀವು ಎಲ್ಲ ಸಪೋರ್ಟ್ ಮಾಡಿ ನನಗೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ನಾನು ಮತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟಿಂದ ನನಗೆ ತುಂಬ ಖುಷಿಯಾಗುತ್ತೆ. ಮತ್ತೆ ಒಳ್ಳೆ ವಿಡಿಯೋ ಹಾಕಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಹಾಕೋದಕ್ಕೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ, ಏನೇ ಇದ್ದರೂ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಈಗ ತಾನೇ ಶುರು ಮಾಡಿದ್ದೀನಿ ಚಾನಲ್ಲು. ನನಗೂ ಅಷ್ಟು ಐಡಿಯಾ ಇಲ್ಲ. ನೀವು ಮತ್ತೆ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿದರೆ ಮತ್ತೆ ಒಳ್ಳೊಳ್ಳೆ ವಿಡಿಯೋ ಹಾಕಬೇಕನ್ನೋ ಐಡಿಯಾ ನನಗೂ ಬರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ಬ್ಲೌಸ್ ಎಲ್ಲ ಆಗ್ತಾ ಬಂತು. ಸ್ಲೀವ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಥರ ಹೊಲಿಬೇಕು, ಹೇಗೆ ಕಟ್ ಮಾಡಬೇಕು ಎಲ್ಲ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಆರಾಮಾಗಿ ಮನೆಯಲ್ಲೇ ಕಲಿಬಹುದು. ವೇಸ್ಟ್ ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ವ, ಫಸ್ಟಿಗೆ ನೀವು ಪೇಪರ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನಿಮಗೆ ರೂಢಿ ಆಯಿತು ಅಂದರೆ ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಹಾಗೆ ಒಂದೊಂದೇ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಒಂದೊಂದಾಗಿ ಸ್ಟಿಚ್ ಮಾಡ್ತಾ ಬನ್ನಿ. ಹಾಗೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆದಮೇಲೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಏನೂ ಕಷ್ಟ ಆಗಲ್ಲ. ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ. ಅವಸರ ಪಟ್ಕೋಬಾರ್ದು. ಅವಸರ ಪಟ್ಕೊಂಡ್ರೆ ಯಾವ ಕೆಲಸದಲ್ಲೂ ಸಕ್ಸಸ್ ಸಿಗೋದಿಲ್ಲ.
ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ನಾವು ಪ್ರತಿಯೊಂದು ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಮಾಡಿದರೆ ಯಾವ ಕೆಲಸ ಆದರೂ ಬಂದೇ ಬರುತ್ತೆ. ತಾಳ್ಮೆ, ಇದರಲ್ಲಿ ತುಂಬಾ ತಾಳ್ಮೆ ಬೇಕು. ತಾಳ್ಮೆ ಹೊಂದಿದ್ರೆ ಆರಾಮಾಗಿ ನೀವು ಕಲಿತೀರ. ಈಗ ನೋಡಿ ಬ್ಲೌಸ್ ಆಗ್ತಾ ಬಂತು. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೆ ಇಷ್ಟರಲ್ಲಿ ಸ್ಟಾಪ್ ಮಾಡ್ತೀನಿ ವಿಡಿಯೋನ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಾನು. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರೂ ನೋಡಬೇಡಿ, ನಮಗೂ ಒಂದು ಬೆಳೆಯೋದಕ್ಕೆ ಇದು ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.